ನಮಸ್ಕಾರ ಫ್ರೆಂಡ್ಸ್, ಇನ್ನೇನು ನಮ್ಮ ದೇಶದಲ್ಲಿ ಕೇವಲ 2 ಫೇಸ್ ಎಲೆಕ್ಷನ್ ಅಷ್ಟೇ ಬಾಕಿ ಇದೆ. ಸೊ ಈ 2 ಫೇಸ್ ಎಲೆಕ್ಷನ್ ಮುಗಿದ ಮೇಲೆ ಜೂನ್ 4ನೇ ತಾರೀಕು ರಿಸಲ್ಟ್ಸ್ ನಮ್ ಕಣ್ ಮುಂದೆ ಇರುತ್ತೆ. ಸೊ ಇದೇ ರೀತಿ ಜೂನ್ 4ನೇ ತಾರೀಕು ಏನಾದರೂ ಮತ್ತೆ ಬಿಜೆಪಿ ಪವರ್ ಗೆ ಬಂದಾಗ ಯಾವ ಕಂಪನಿಗಳಲ್ಲಿ ಮತ್ತು ಯಾವ ಸೆಕ್ಟರ್ ಗಳಲ್ಲಿ ಒಂದು ಅಪ್ವರ್ಡ್ ಪ್ರೊಜೆಕ್ಟರ್ ಅನ್ನ ನಾವು ನೋಡಬಹುದು. ಸೊ ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಯಾವ್ದಾದ್ರು ಒಂದು ಗವರ್ಮೆಂಟ್ ಸ್ಟೇಬಲ್ ಆಗಿ ಬರ್ಬೇಕಂದ್ರೆ ಮಿನಿಮಮ್ ಮೆಜಾರಿಟಿ ಆದ 272 ಪ್ಲಸ್ ಟಾರ್ಗೆಟ್ ಅನ್ನ ಅದು ಮಾಡಲೇಬೇಕು. ಬಟ್ ಈ ಸಲ ಬಿಜೆಪಿ ಅವರು ಮಿನಿಮಮ್ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟ 400 ಪ್ಲಸ್ ಸೀಟ್ಸ್ ಗಳನ್ನ ಗೆಲ್ಲುವ ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದೆ. ಸೊ ಎನಿಥಿಂಗ್ ವಿಚ್ ಕಮ್ಸ್ ಇನ್ ದ ರೇಂಜ್ ಆಫ್ 330 to 350 ಒಂದು ಒಳ್ಳೆಯ ಇಂಡಿಕೇಟರ್ ಆಗಿರುತ್ತೆ. ಸೊ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯಾವ ಸ್ಟಾಕ್ಸ್ ಗಳು ಅಪ್ವರ್ಡ್ ಟ್ರಾಜೆಕ್ಟರಿ ಅನ್ನ ನಾವು ನೋಡಬಹುದು, ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ಅಷ್ಟೇ ನಮ್ಮ ಭಾರತದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ನೀವು ಯಾವ್ದಾದ್ರು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂದ್ಕೊಂಡ್ರೆ ಜೂನ್ 4ನೇ ತಾರೀಕಿಗಿಂತ ಮೊದಲು ನೀವು ಅದನ್ನು ಬೈ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಜೂನ್ 4ನೇ ತಾರೀಕು ಆದ್ಮೇಲೆ ಎಲ್ಲಾ ಸ್ಟಾಕ್ ಗಳು ಶೂಟ್ ಅಪ್ ಆಗುತ್ತೆ ಅಂತ ಅವರು ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಲ್ಲಿ ನಮ್ಮ ದೇಶದ ಜನರ ಜೊತೆಯನ್ನ ಶೇರ್ ಅನ್ನ ಮಾಡಿದ್ದಾರೆ. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ ಬಿಜೆಪಿ ಕಳೆದ 10 ವರ್ಷದಲ್ಲಿ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಗಳಲ್ಲಿ ಯಾವ ಕಂಪನೀಸ್ ಗಳು ನಮಗೆ ಇದಾವೆ ಅದನ್ನ ನಾನು ನಿಮ್ ಜೊತೆ ಫಸ್ಟ್ ಆಗಿ ಡಿಸ್ಕಷನ್ ಮಾಡ್ತೇನೆ. ಸೊ ನೀವು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಂತ ಬಂದಾಗ ಯಾವ್ದು ಬರ್ಬೋದಪ್ಪ ಅಂತಂದ್ರೆ ನಮ್ಮ ರೈಲ್ವೆ ಸೆಕ್ಟರ್ ಆಗಿರ್ಬೋದು, ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಮತ್ತು ನಮ್ಮ ಹೌಸಿಂಗ್ ಅರ್ಬನ್ ಅಂಡ್ ಡೆವಲಪ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಇವೆಲ್ಲವೂ ಇನ್ಫ್ರಾಸ್ಟ್ರಕ್ಚರ್ ಗಳಲ್ಲಿ ಬರುತ್ತೆ. ಸೊ ಇದರಲ್ಲಿ ಯಾವ ಕಂಪನೀಸ್ ಗಳು ಇದೆ, ಸೊ ಅದನ್ನ ನಾನು ಈಗ ನಿಮ್ ಜೊತೆ ಶೇರ್ ಅನ್ನ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ರೈಲ್ವೆ ಸೆಕ್ಟರ್ ಗೆ ನಮ್ಮ ದೇಶ ಅಂದ್ರೆ ಬಿಜೆಪಿ ಅವರು ತುಂಬಾನೇ ಜಾಸ್ತಿ ಬಜೆಟ್ ಗಳನ್ನ ಮಂಡನೆ ಮಾಡಿದ್ರು. ಸೊ ಬಜೆಟ್ ಗಳಲ್ಲಿ ಲಾಸ್ಟ್ 2019 ಬಜೆಟ್ ಅಲ್ಲಿ ಅವರು 2.4 lakh crore rupees ಗಳನ್ನ ರೈಲ್ವೇಸ್ ಗೋಸ್ಕರ ತೆಗೆದಿಟ್ಟಿದ್ರು. ಸೊ ಈ ಸಲ ಅವರು ಮತ್ತೆ ಅಧಿಕಾರಕ್ಕೆ ಬಂದರೆ ಅವ್ರು ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ವರ್ಷ ನಾವು 5000 ಕಿಲೋಮೀಟರ್ ಪ್ಲಸ್ ರೈಲ್ವೆ ಹಳಿಗಳನ್ನ ನಾವು ಮಾಡಬೇಕು ಮತ್ತು ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಗುರಿಯನ್ನ ಹೊಂದ್ಕೊಂಡಿದ್ದಾರೆ. ಸೊ ಆ ರೀತಿ ಏನಾದ್ರು ಬಂದ್ರೆ ಸೊ ಪ್ರತಿ ವರ್ಷ ನೀವು 5000 ರೈಲ್ವೆ ಹಳಿಗಳು ಬರ್ತಾ ಹೋದ್ರೆ ಸೊ ತುಂಬಾನೇ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೇನ್ ರೈಲ್ವೆ ಸೆಕ್ಟರ್ ಗಳಲ್ಲಿ ಬರುವ 2 ಮೇನ್ ನನಗೆ ಇಷ್ಟವಾದ ಕಂಪನಿಗಳು ಯಾವ್ದಪ್ಪ ಅಂತಂದ್ರೆ IRFC, ದಟ್ ಇಸ್ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್, ಅಂಡ್ RVNL, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್. ಸೊ ಈ ಬಜೆಟ್ ಅನ್ನ ನೀವು ಲಾಸ್ಟ್ ಇಯರ್ ಬಜೆಟ್ ಅನ್ನ ನೀವು ಕಂಪೇರ್ ಮಾಡಿದಾಗ ಅದು UPA ಹಿಂದಿನ ಸರ್ಕಾರ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಜಾಸ್ತಿ ಬಜೆಟ್ ಬಿಜೆಪಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಯಾವ ರೈಲ್ವೆ ಸೆಕ್ಟರ್ ರಿಲೇಟೆಡ್ ಕಂಪನೀಸ್ ಗಳಲ್ಲ ಅದಕ್ಕೆಲ್ಲ ಇದು ಫೈನಾನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ದಿಸ್ ಕಂಪನಿ ಇಸ್ ಓನ್ ಬೈ ಇಂಡಿಯನ್ ಗವರ್ಮೆಂಟ್. ಸೊ ನೀವು ಇಲ್ಲಿ ನೋಡಬಹುದು ಇನ್ ದ ಲಾಸ್ಟ್ 1 year ಈ ಕಂಪನಿ ಆಲ್ಮೋಸ್ಟ್ ಡಬಲ್ ರಿಟರ್ನ್ಸ್ ಗಳನ್ನ ಕೊಟ್ಟಿದೆ. ಸೊ ಇಲ್ಲಿ ನೀವು ನೋಡಬಹುದು 30 ನಾಟ್ ಡಬಲ್, ಇಟ್ಸ್ ಆಲ್ಮೋಸ್ಟ್ 4 times ಅಷ್ಟು ರಿಟರ್ನ್ಸ್ ಅನ್ನ ನಾವು ಇಲ್ಲಿ ಕೊಟ್ಟಿದೆ. ಡೈರೆಕ್ಟ್ ಎಕ್ಸಾಕ್ಟ್ ಚೆಕ್ ಮಾಡಬೇಕಾದ್ರೆ ನೋಡಿ ಲಾಸ್ಟ್ 1 year ರಿಟರ್ನ್ ನೋಡಿ 417%. ಸೊ IRFC ಯ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನೀವು ಚೆಕ್ ಮಾಡಬಹುದು. ಇಲ್ಲಿ ಲೈಕ್ ಸ್ಟಾಕ್ PE 37, ಸೊ ಇಟ್ ಇಸ್ ಇನ್ ದ ಐಡಿಯಲ್ PE ರೇಂಜ್. ನಾವು ಸೇಲ್ಸ್ ಗ್ರೋತ್ ಅನ್ನ ನೋಡಬಹುದು ಮತ್ತು ಮಾರ್ಕೆಟ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಇದೆ. ಇಟ್ಸ್ ಓಕೆ. ROE ROC ಇನ್ ದ ಕನ್ಸಿಡರಬಲ್ ರೇಂಜ್. ಸೊ ಇಲ್ಲಿ ನೀವು ಕೆಳಗಡೆ ಬಂದ್ರೆ ಇದರದ ಸೇಲ್ಸ್ ಅನ್ನ ನೋಡಬಹುದು. ಸೊ ಫಾರ್ ಎವ್ರಿ ಕ್ವಾರ್ಟರ್ ದೇರ್ ಇಸ್ ಎ ಗ್ರೋತ್. ಒಂದ್ಸಲ ಜಾಸ್ತಿ ಒಂದ್ಸಲ ಕಡಿಮೆ ಆಗ್ಬಹುದು, ಬಟ್ ಅದನ್ನೆಲ್ಲ ನೋಡಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ. ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ಇಸ್ OPM. ಲುಕ್ ಎಟ್ ದಿಸ್ OPM, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಇಟ್ಸ್ ಆಲ್ಮೋಸ್ಟ್ 99 to 100%. ಯಾವುದೇ ರೀತಿಯ ಎಕ್ಸ್ಪೆನ್ಸ್ ಇಲ್ಲನೇ ಇಲ್ಲ ಇವರಿಗೆ. ಜಸ್ಟ್ ವೆರಿ ಲೆಸ್ ಎಂಪ್ಲಾಯಿ ಕಾಸ್ಟ್. ಯಾಕಂದ್ರೆ ಗವರ್ಮೆಂಟ್ ಇಲ್ಲಿ ಕಡಿಮೆ ಎಂಪ್ಲಾಯ್ಸ್ ಇರೋದ್ರಿಂದ ಅವ್ರು ಒಳ್ಳೆ ಇನ್ಕಮ್ ಅನ್ನ ಇದು ಜನರೇಟ್ ಅನ್ನ ಮಾಡ್ತಾ ಇದೆ. ಸೊ ಇದನ್ನ ನೀವು ಕನ್ಸಿಡರ್ ಆಗಿ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಪ್ರಮೋಟರ್ ಹೋಲ್ಡಿಂಗ್ ಲೈಕ್ 86% ಪ್ರಮೋಟರ್ ಹೋಲ್ಡಿಂಗ್, ದಟ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಂದ್ರೆ ಇದು ಗವರ್ಮೆಂಟ್ ಆಫ್ ಕಂಪನಿ. ಸೊ IRFC ಒಂದು ಒಳ್ಳೆಯ ಸ್ಟಾಕ್ ಆಗ್ಬಹುದು. ಸೊ ಇದನ್ ಬಿಟ್ಟು ನೆಕ್ಸ್ಟ್ ರೈಲ್ವೆ ಸೆಕ್ಟರ್ ಅಲ್ಲಿ ಬರೋದು ಇನ್ನೊಂದು ಕಂಪನಿ ಯಾವ್ದಪ್ಪ ಅಂತಂದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್. ರೈಲ್ವೆ ಸೆಕ್ಟರ್ ಅಲ್ಲಿ ಇದು ಕೂಡ ಒಂದು ಒಳ್ಳೆಯ ಸ್ಟಾಕ್ ಆಗಿರುತ್ತೆ. ಸೊ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ನಾನು ಇಲ್ಲಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲ, ಎಲ್ಲರೂ ನಮ್ಮ ದೇಶದ ರೈಲ್ವೆ ಸೆಕ್ಟರ್ ಗೆ ಮೇಜರ್ ಇನ್ಕಮ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ತುಂಬಾ ಜನ ಟ್ರಾನ್ಸ್ಪೋರ್ಟ್ ಲೈಕ್ ಪ್ಯಾಸೆಂಜರ್ ಟ್ರೈನ್ಸ್ ಗಳಿಂದ ಏನದಲ್ಲ ಅದರಿಂದ ಇನ್ಕಮ್ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ಫ್ರೆಂಡ್ಸ್, ಟ್ರಾನ್ಸ್ಪೋರ್ಟ್ ಅಥವಾ ಪ್ಯಾಸೆಂಜರ್ ರೈಲ್ಸ್ ಗಳಿಂದ ಕೇವಲ 30% ಇನ್ಕಮ್ ಬರುತ್ತೆ. ಸೊ ಮಿಕ್ಕಿದ್ದು ಏನ್ 40% ಇನ್ಕಮ್ ಇದೆಲ್ಲ ಅದೆಲ್ಲ ಗೂಡ್ಸ್ ಟ್ರೈನ್ ಗಳಿಂದ ಬರುತ್ತೆ. ಸೊ ಆ ಗೂಡ್ಸ್ ಟ್ರೈನ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಅವೆಲ್ಲವೂ ಬೇರೆ ಕಂಪನಿಗಳನ್ನ ಮಾಡುತ್ತೆ. ಈ ಕಂಪನಿಯನ್ನು ನೀವು ನೋಡಕ್ ಹೋದ್ರೆ ಇದು ಕೂಡ ಒಳ್ಳೆಯ ರಿಟರ್ನ್ಸ್ ಅನ್ನ ಕಳೆದ 1 ವರ್ಷದಲ್ಲಿ ತಂದುಕೊಟ್ಟಿದೆ. ಸೊ ಇಲ್ಲಿ ನೀವು ನೋಡಬಹುದು ಲೈಕ್ ಲಾಸ್ಟ್ 1 year ರಿಟರ್ನ್ ಇಟ್ ಈಸ್ ಆಲ್ಸೋ 300%. ಸೊ ಇನ್ನು ಮುಂದೆ ಕೂಡ ಮತ್ತೆ ಸರ್ಕಾರ
ಬಿಜೆಪಿ ಬಂದ್ರೆ ನಾವು ಈ ಕಂಪನಿಯಿಂದ ಕೂಡ ಒಳ್ಳೆಯ ಗ್ರೋತ್ ಅನ್ನ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಫ್ರೆಂಡ್ಸ್, ಇವು ಎರಡೇ ಸ್ಟಾಕ್ ಅಷ್ಟೇ ಇಲ್ಲ, ಇದನ್ ಬಿಟ್ಟು ನೀವು ತಿತಾಗರ್ ರೈಲ್ ಸಿಸ್ಟಮ್ಸ್ ಅನ್ನ ನೋಡಬಹುದು. ಕೊಚಿನ್ ಶಿಪ್ ಯಾರ್ಡ್ ಇಸ್ ಇನ್ ಡಿಫೆನ್ಸ್. ಸೊ ತಿತಾಗರ್ ಇದೆ ಮತ್ತು ಇನ್ನೊಂದು ಐ ಆಮ್ ನಾಟ್ ರಿಮೆಂಬರಿಂಗ್ ದಟ್ ನೇಮ್. ಸೊ ಬೇರೆ ಬೇರೆ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ರೈಲ್ವೆ ಅನ್ನ ಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ನಮ್ಮ ಗವರ್ಮೆಂಟ್ ಇಂಪ್ರೂವ್ ಮಾಡಿದೆ ಅಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್. ಸೊ ನೀವು ಎಲ್ಲಿ ನೋಡಿದ್ರು ಒಳ್ಳೆ ಹೈವೇಗಳನ್ನ ನಾವು ನೋಡಬಹುದು, ಒಳ್ಳೆ ಎಕ್ಸ್ಪ್ರೆಸ್ ಹೈವೇಗಳನ್ನ ನಾವು ನೋಡಬಹುದು. ಸೊ ಇಲ್ಲಿ ಹೈವೇಗಳನ್ನ ಎಕ್ಸ್ಪ್ರೆಸ್ ವೇಗಳಲ್ಲಿ ನೀವು ನೋಡಿದಾಗ ನನಗೆ ಕಣ್ಮುಂದೆ ಬರುವ ಕಂಪನಿ ಯಾವ್ದಂತಂದ್ರೆ IRB ಇನ್ಫ್ರಾಸ್ಟ್ರಕ್ಚರ್. ಸೊ IRB ಇನ್ಫ್ರಾಸ್ಟ್ರಕ್ಚರ್ ಒಂದು ಒಳ್ಳೆ ಕಂಪನಿ ಆಗಿದೆ. ಸೊ ಇದು ಕೂಡ ಒಳ್ಳೆಯ ರಿಟರ್ನ್ಸ್ ಗಳನ್ನ ಕಳೆದ ಒಂದು ವರ್ಷದಲ್ಲಿ ತನ್ನ ಇನ್ವೆಸ್ಟರ್ಸ್ ಗೆ ತಂದುಕೊಟ್ಟಿದೆ. ಸೊ ಅಗೇನ್ ಲೈಕ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಇಫ್ ಬಿಜೆಪಿ ಕಮ್ಸ್ ಅಗೇನ್ ಇನ್ ಟು ದ ಪವರ್. ಸೊ ಇಲ್ಲಿ ನೋಡಬಹುದು ಲಾಸ್ಟ್ 1 year ಇಟ್ ಇಸ್ ಆಲ್ಸೋ ಗಿವ್ 138%. ಸೊ ಇಲ್ಲಿ ನೀವು ನೋಡಬಹುದು ಇದ್ರ ಸೇಲ್ಸ್ ಕೂಡ ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಇದೆ. ಇದನ್ನು ಕೂಡ ನಾವು ಒಂದು ಒಳ್ಳೆಯ ಕಂಪನಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆಮೇಲೆ ರೈಲ್ವೆ ಆಯ್ತು, ರೋಡ್ ಆಯ್ತು. ನೆಕ್ಸ್ಟ್ ಗವರ್ಮೆಂಟ್ ತುಂಬಾನೇ ಪ್ಲಾನ್ ಮಾಡಿದ್ದು ಯಾವ್ದಪ್ಪ ಅಂತಂದ್ರೆ ಹೌಸಿಂಗ್ ಸೆಕ್ಟರ್. ಸೊ ಹೌಸಿಂಗ್ ಸೆಕ್ಟರ್ ಗಳಲ್ಲಿ ಎಷ್ಟು ಜನ ಬಡ ಪರಿವಾರದವರಿದ್ರು ಅವ್ರಿಗೆಲ್ಲರಿಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮನೆಯನ್ನು ಕೊಡಬೇಕು ಅಂತೇಳಿ ಒಂದು ಯೋಜನೆಯನ್ನ ತಂದುಕೊಟ್ಟಿದ್ರು. ಸೊ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು, ಮತ್ತೆ ಮನೆಯಲ್ಲಿ ನೀರ್ ಬರಬೇಕು ಅಂತೇಳಿ ಹರ್ ಘರ್ ಜಲ್ ಅಂತ. ಸೊ ಈ ರೀತಿ ಬೇರೆ ಬೇರೆ ಪ್ಲಾನ್ಸ್ ಗಳನ್ನ ಅವರು ಸೆಲೆಕ್ಟ್ ಮಾಡಿದ್ರು. ಸೊ ನೀವು ಯಾವ್ದಾದ್ರು ನಮ್ಮ ಹೌಸಿಂಗ್, ನಮ್ಮ ರಿಯಲ್ ಎಸ್ಟೇಟ್ ಇನ್ಕ್ರೀಸ್ ಆಗ್ತಾ ಇದ್ರಾಗೆ ನಮ್ಮ ಗವರ್ಮೆಂಟ್ ಕಂಪನಿ ಆಗಿರುವ ಹುಡ್ಕೋ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಇದನ್ನು ನಾವು ಕನ್ಸಿಡರ್ ಇಲ್ಲಿ ನಾವು ಮಾಡಬಹುದು. ಸೊ ಇದು ಕೂಡ ಗವರ್ಮೆಂಟ್ ಕಂಪನಿ ಆಗಿರೋದು. ಸೊ ಇನ್ ದ ಲಾಸ್ಟ್ 1 year ದಿಸ್ ಕಂಪನಿ ಒಂದು ಒಳ್ಳೆಯ ರಿಟರ್ನ್ ಅನ್ನ ತಂದುಕೊಟ್ಟಿದೆ. ಸೊ ಇದು ಕೂಡ ಮತ್ತೆ ಒಳ್ಳೆಯ ರಿಟರ್ನ್ ಅನ್ನ ನಾವು ಕೊಡುತ್ತೆ ಅಂತ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಇದನ್ನಷ್ಟೇ ಅಲ್ಲ, ಮತ್ತೆ ಹೌಸಿಂಗ್ ಡೆವಲಪ್ಮೆಂಟ್ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ನೀವು ಬಂದಾಗ ಹೌಸಿಂಗ್ ಸೆಕ್ಟರ್ ಗ್ರೋ ಆದರೆ ಕೇವಲ ಇದು ಒಂದು ಕಂಪನಿ ಬೆನಿಫಿಟ್ ಆಗಲ್ಲ ಫ್ರೆಂಡ್ಸ್. ಸೊ ಇದನ್ನ ಬಿಟ್ಟು ನೀವು ಸಿಮೆಂಟ್ ಇದೆಲ್ಲ ಅದು ಕೂಡ ಬೆನಿಫಿಟ್ ಆಗುತ್ತೆ. ಮತ್ತೆ ಸ್ಟೀಲ್ ಬೇಕಂದ್ರೆ ಮನೆ ಕಟ್ಟಲು ಸ್ಟೀಲ್ ಬೇಕಾಗಿರುತ್ತೆ. ಲೈಕ್ ನೀವು ಸ್ಟೀಲ್ ಅಲ್ಲಿ JSW ಸ್ಟೀಲ್, ಟಾಟಾ ಸ್ಟೀಲ್, ಸೊ ಈ ಕಂಪನಿಗಳನ್ನ ನೀವು ಕನ್ಸಿಡರ್ ಅನ್ನ ಮಾಡ್ಕೋಬಹುದು. ಸೊ ಆಮೇಲೆ ಅವರು ಪ್ರಧಾನಮಂತ್ರಿಗಳು ಇನ್ನೊಂದು ಏನು ಲಾಂಚ್ ಮಾಡಿದ್ರೆ ಅಂದ್ರೆ ಪ್ರತಿ ಒಂದು ಮನೆಗೆ ಗ್ಯಾಸ್ ಕನೆಕ್ಷನ್ ನ ಕೊಡಬೇಕು ಅಂತಂದ್ರೆ, ಯಾಕಂದ್ರೆ ಮನೆ ಆದ್ಮೇಲೆ ಗ್ಯಾಸ್ ಕನೆಕ್ಷನ್ ಕೊಡ್ಬೇಕಲ್ಲ. ಸೊ ಅವರು ಆಲ್ಮೋಸ್ಟ್ ಲೈಕ್ 32 crore ಮನೆಗಳಿಗೆ ಇಲ್ಲಿವರೆಗೂ ಗ್ಯಾಸ್ ಕನೆಕ್ಷನ್ ನ ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನು ಯಾವ ಉಳಿದಿಲ್ಲಲ್ಲ ಅವು ಎಲ್ಲ ಮುಂದೆ ಬರುವ ದಿನಗಳಲ್ಲಿ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಅನ್ನ ಅವ್ರು ಮಾಡಿದ್ದಾರೆ. ಸೊ ಗ್ಯಾಸ್ ಕನೆಕ್ಷನ್ ಅಂತ ಇಲ್ಲಿ ಬಂದಾಗ ಗ್ಯಾಸ್ ಕನೆಕ್ಟೆಡ್ ರಿಲೇಟೆಡ್ ಅಲ್ಲಿ ರತ್ನಾಮಣಿ ಮೆಟಲ್ಸ್ ಅಂಡ್ ಟ್ಯೂಬ್ಸ್ ಇದು ಒಂದು ಗ್ಯಾಸ್ ಕನೆಕ್ಷನ್ ಅಲ್ಲಿ ಹೆಲ್ಪ್ ಮಾಡುವ ಕಂಪನಿ ಆಗಿದೆ. ಸೊ ಈ ಕಂಪನಿ ಸ್ವಲ್ಪ ಬೆನಿಫಿಟ್ ಅನ್ನ ಪಡ್ಕೋಬಹುದು. ಸೊ ನೀವು ಇಲ್ಲಿ ಲಾಸ್ಟ್ 1 year ಸ್ಟಾಕ್ ಪ್ರೈಸ್ ಅನ್ನ ನಾವು ಇಲ್ಲಿ ಚೆಕ್ ಮಾಡಿದಾಗ ಇದು ಎಷ್ಟು ಕೊಟ್ಟಿದೆ, ಲಾಸ್ಟ್ 1 year ರಿಟರ್ನ್ ಅನ್ನ ನೋಡಿದ್ರೆ ಲೈಕ್ ಇಟ್ಸ್ 40%. ಓಕೆ, ನೋ ಪ್ರಾಬ್ಲಮ್, 40% ಸ್ವಲ್ಪ ಕಡಿಮೆ ಕೊಟ್ಟಿದೆ, ಬಟ್ ಇಟ್ಸ್ ಎ ವೆರಿ ಗುಡ್ ಕಂಪನಿ. ಇದನ್ ಬಿಟ್ಟು ಮತ್ತೆ ಯಾವ್ದಪ್ಪ ಇದೆ ಅಂತಂದ್ರೆ ಗ್ಯಾಸ್ ಅಲ್ಲಿ ಮಹಾರಾಷ್ಟ್ರ ಸೀಮ್ ಲೈನ್ಸ್ ಲಿಮಿಟೆಡ್. ಇದು ಕೂಡ ಗ್ಯಾಸ್ ಸೆಕ್ಟರ್ ಗಳಲ್ಲಿ ಬರುತ್ತೆ. ಸೊ ಇದರ ಲಾಸ್ಟ್ 1 year ರಿಟರ್ನ್ ನಾವು ನೋಡಿದ್ರೆ 80% ರಿಟರ್ನ್ ಅಲ್ವಾ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಯಾವ್ದು ಹೇಳ್ತಿದ್ದೇನೆ ಅದನ್ನ ಅಷ್ಟೇ ಸ್ಟಾಕ್ ಇಲ್ಲ. ಸೊ ನನಗೆ ಇವು ಸ್ವಲ್ಪ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ದಯವಿಟ್ಟು ನೀವು ಯಾರಾದ್ರೂ ಒಬ್ಬ ಇನ್ವೆಸ್ಟ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದನ್ನ ನೀವು ನಾನು ಹೇಳಿದ್ದೇನೆ ಅಂತ ಕನ್ಸಿಡರ್ ಮಾಡಬೇಡಿ. ನಿಮ್ಮದೇ ಆದ ಒಂದು ರಿಸರ್ಚ್ ಅನ್ನ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅಂಡ್ ನೆಕ್ಸ್ಟ್ ಸೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಆಟೋ ಸೆಕ್ಟರ್, ದಟ್ ಈಸ್ EV ಸೆಕ್ಟರ್, ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ನಮ್ಮ ದೇಶ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಒಂದು ಆಲೋಚನೆಯನ್ನ ಇಟ್ಟುಕೊಂಡಿದ್ದಾರೆ. ಸೊ ಮತ್ತೆ ಅವರ ಅಧಿಕಾರ ಬಂದ್ರೆ 100% ನಮ್ಮ ಆಟೋ ಸೆಕ್ಟರ್ ಬೂಮ್ ಆಗಿಬಿಡುತ್ತೆ. ಸೊ ಆಟೋ ಸೆಕ್ಟರ್ ಗಳಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವ ಕಂಪನಿಗಳು ಯಾವ್ದಪ್ಪ ಅಂತಂದ್ರೆ ಟಾಟಾ ಮೋಟಾರ್ಸ್ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಎಲೆಕ್ಟ್ರಿಕ್ ಗ್ರೀನ್ ಟೆಕ್ ಅಂತ ಒಂದು ಕಂಪನಿ ಇದೆ, ಅದು ಕೂಡ ನಾವು ಕನ್ಸಿಡರ್ ಮಾಡಬಹುದು. ಮತ್ತೆ ಇದನ್ನಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಆಟೋ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಂಪನೀಸ್ ಗಳಿಗೂ ಕೂಡ ತುಂಬಾ ಲಾಭ ಆಗುತ್ತೆ. ಲೈಕ್ ಮದರ್ಸನ್ ಆಗಿರ್ಬೋದು. ಸೊ ನೆಕ್ಸ್ಟ್ ಲೈಕ್ ಸೋನಾ BLW ಅಂತ ಇನ್ನೊಂದು ಕಂಪನಿ ಇದೆ. ಸೊ ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡಬಹುದು. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದ ವೆಹಿಕಲ್. ಸೊ ಇದು ಕೂಡ ಒಂದು ಒಳ್ಳೆಯ ಸ್ಟಾಕ್ ಆಗುತ್ತೆ. ಸೊ ಇದನ್ ಬಿಟ್ಟು ಮದರ್ಸನ್ ಅಂತ ಒಂದು ಕಂಪನಿ ಇದೆ, ಸಾಮವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಸೊ ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ ಆಫ್ ಕಾಂಪೋನೆಂಟ್ಸ್ ಟು ಆಟೋಮೋಟಿವ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್. ಸೊ ಇದು ಮಟೀರಿಯಲ್ಸ್ ಏನು ರಿಕ್ವೈರ್ ಆಗಿರುತ್ತಲ್ಲ ಅದನ್ನ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ನಮ್ಗೆಲ್ಲ ಗೊತ್ತಿದೆ EV ಸೆಕ್ಟರ್ ಕೂಡ ಬೂಮ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಗವರ್ಮೆಂಟ್ ಈ ಸೆಕ್ಟರ್ ಗೆ ಒಂದು ಒಳ್ಳೆಯ ಬಜೆಟ್ ಅನ್ನ ತೆಗೆದಿರುತ್ತೆ. ಸೊ ಇವೆರಡು ಸೆಕ್ಟರ್ ಆದ್ಮೇಲೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಯಾವ್ದಪ್ಪ ಅಂದ್ರೆ ಡಿಫೆನ್ಸ್ ಸೆಕ್ಟರ್. ಸೊ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಆತ್ಮನಿರ್ಭರ ಆಗ್ಬೇಕು ಅಂತೇಳಿ ಕೆಲವೊಂದು ಪ್ಲಾನ್ಸ್ ಗಳನ್ನ ಅವರು ಲಾಂಚ್ ಮಾಡಿದ್ರು. ಸೊ ಇದರಿಂದ ನಮ್ಮ ದೇಶದ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಇಂಪೋರ್ಟ್ ಕಡಿಮೆ ಆಗಬೇಕು, ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ. ಸೊ ಅದಕ್ಕಾಗಿ ಅವರು ಕೆಲವೊಂದು ಕಂಪನೀಸ್ ಗಳಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಅನ್ನ ಕೊಟ್ಟು ಅವರಿಗೆ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ಬೇಕು ಅಂತೇಳಿ ಒಂದು ಹೆಲ್ಪ್ ಅನ್ನ ಮಾಡಿದ್ರು. ಸೊ ಡಿಫೆನ್ಸ್ ಸೆಕ್ಟರ್ ಗಳಲ್ಲಿ ನಮ್ಗೆ ಮೇಜಾರಿಟಿ ಆಗಿ ಎಲ್ಲಿಂದ ನಮ್ಗೆ ಜಾಸ್ತಿ ನಾವು ಇದನ್ನ ನಾವು
ಎಕ್ಸೆಪ್ಟ್ ಮಾಡಬಹುದು ಅಂತಂದ್ರೆ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್. ಸೊ ಈ ಕಂಪನಿಯಿಂದ ನಾವು ಒಳ್ಳೆ ಎಕ್ಸ್ಪೆಕ್ಟೇಷನ್ ಅನ್ನ ಮುಂದೆ ಇನ್ನೂ ಕೂಡ ನಾವು ಎಕ್ಸ್ಪೆಕ್ಟ್ ಅನ್ನ ಇಟ್ಕೋಬಹುದು. ಸೊ ಈ ಕಂಪನಿಯ ನೀವು ಲಾಸ್ಟ್ 1 year ರಿಟರ್ನ್ ಅನ್ನ ನೀವು ಫ್ರೆಂಡ್ಸ್ ಇಲ್ಲಿ ನೋಡಕ್ ಹೋದ್ರೆ ಒಳ್ಳೆಯ ರಿಟರ್ನ್ ಈ ಕಂಪನಿ ಕೊಟ್ಟಿದೆ. ಇಲ್ಲಿ ನೀವು ನೋಡಬಹುದು ಲಾಸ್ಟ್ 1 year ರಿಟರ್ನ್ ಅನ್ನ ನೋಡಿ ಲೈಕ್ 272%. ಸೊ ಇದನ್ ಬಿಟ್ಟು ಕೋಚಿನ್ ಶಿಪ್ ಯಾರ್ಡ್ ಇದೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ HAL ಅನ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ಭಾರತ್ ಡೈನಾಮಿಕ್ಸ್ ಕೂಡ ಇದೆ, ಅದನ್ನ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಓಕೆ, ಭಾರತ್ ಡೈನಾಮಿಕ್ಸ್ ಇದು ಕೂಡ ಒಂದು ಒಳ್ಳೆ ಕಂಪನಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ, ಇದನ್ನು ನಾವು ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಸೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಗ್ರೀನ್ ಎನರ್ಜಿ ಸೆಕ್ಟರ್. ಸೊ ಫ್ರೆಂಡ್ಸ್ ನಮ್ಗೆಲ್ಲ ಗೊತ್ತೇ ಇದೆ ಗ್ರೀನ್ ಎನರ್ಜಿ ಕಡೆ ನಮ್ಮ ದೇಶ ಅಲ್ಲ ಇಡೀ ವಿಶ್ವ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ. ಸೊ ಗ್ರೀನ್ ಎನರ್ಜಿ ಇಸ್ ಒನ್ ಆಫ್ ದ ಮೋಸ್ಟ್ ಸನ್ ರೈಸಿಂಗ್ ಸೆಕ್ಟರ್. ಸೊ ಈ ಕಂಪನಿ ಈ ಸೆಕ್ಟರ್ ಗಳಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಂಪನಿಗಳಿವೆ. ಸೊ ಮತ್ತೆ ನಮ್ಮ ಬಿಜೆಪಿ ಸರ್ಕಾರ ಏನಾದ್ರು ಬಂದ್ರೆ ಯಾವ ಕಂಪನಿಗೆ ತುಂಬಾ ಮೆಜಾರಿಟಿ ಆಗಿ ಲಾಭ ಆಗ್ಬಹುದು ಅಂತ ನಾನು ಇಲ್ಲಿ ಹೇಳಕ್ ಹೋದ್ರೆ ಟಾಟಾ ಪವರ್ ಆಗಿರ್ಬೋದು, JSW ಗ್ರೀನ್ ಎನರ್ಜಿ ಆಗಿರ್ಬೋದು, ಅದಾನಿ ಗ್ರೀನ್ ಎನರ್ಜಿ ಆಗಿರ್ಬೋದು, ಇವೆಲ್ಲ ಕಂಪನಿಗಳು ತುಂಬಾ ಬೆನಿಫಿಟ್ ಅನ್ನ ಈ ಎಲ್ಲ ಸೆಕ್ಟರ್ ಗಳಿಂದ ಪಡ್ಕೊಳ್ಳುತ್ತೆ. ಫ್ರೆಂಡ್ಸ್ ಇದೆಲ್ಲ ಬಿಜೆಪಿಯ ಮ್ಯಾನಿಫೆಸ್ಟೋಲ್ಲಿ ಮೆನ್ಷನ್ ಆಗಿತ್ತು. ಅದನ್ನ ನೋಡಿ ನಾನು ನಿಮ್ ಜೊತೆ ಶೇರ್ ಮಾಡಿ. ಸೊ ನಿಮ್ಗೆ ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಕಂಪನಿಗಳು ಅಥವಾ ಯಾವ್ದಾದ್ರು ಒಳ್ಳೆ ಸ್ಟಾಕ್ಸ್ ಗಳು ಬೆನಿಫಿಟ್ ಆಗ್ತಿದ್ರೆ ದಯವಿಟ್ಟು ನೀವು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಇದರಿಂದ ಬೇರೆಯವರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನ್ನ ಚಾನಲ್ಗೆ ನೀವು ಮೊದಲೇ ಆಗಿದ್ರೆ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಅನ್ನ ಮಾಡಬಹುದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, bye bye, ಟೇಕ್ ಕೇರ್.